ಗುರುಗಳೇ ಎದ್ದೇಳಿ, ಮಹಾರಾಜರು ರಾಜ್ಯಸಭೆಗೆ ಬರೋದಕ್ಕೆ ಹೇಳಿದ್ದಾರೆ. ನಿಮ್ಮನ್ನ ಅಲ್ಲಿ ಉಪಸ್ಥಿತರಾಗೋದಕ್ಕೆ ಆದೇಶ ಕೊಟ್ಟಿದ್ದಾರೆ. ಎದ್ದೇಳಿ ಗುರುಗಳೇ, ಎದ್ದೇಳಿ ಗುರುಗಳೇ. ಸೌಧಾಮಿನಿ, ನನ್ನ ಸಮೀಪ ಬಾ. ಎದ್ದೇಳಿ ಗುರುಗಳೇ, ಎದ್ದೇಳಿ ಗುರುಗಳೇ. ಪ್ರಭು ಘೋರವಾದ ಧ್ಯಾನದಲ್ಲಿದ್ದಾರೆ ಅನ್ಸುತ್ತೆ. ಅವ್ರ ಧ್ಯಾನನ ನೀವ್ ಯಾಕೆ ಈ ತರ ಭಂಗ ಪಡಿಸ್ತಾ ಇದ್ದೀರಾ? ನಿಮಗ್ ಗೊತ್ತಿದೆಯಾ? ಏನು? ನಾನು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ. ನಿಜವಾಗ್ಲೂ? ಎದ್ದೇಳಿ ಎದ್ದೇಳಿ, ಏನಾಯ್ತು ನಿಮ್ಗೆ? ನಾನ್ ನಿನ್ ಪ್ರೀತಿಲ್ ಬಿದ್ದ್ಬಿಟ್ಟೆ. ಎದ್ದೇಳಿ ಎದ್ದೇಳಿ ಗುರುಗಳೇ. ಏನ್ ಮಾಡ್ತಾ ಇದೀಯ ನೀನು? ತಬಲ ಬಾರಿಸ್ತಾ ಇದ್ದೀನಿ. ಹೌದಾ? ಎದ್ದೇಳಿ ಗುರುಗಳೇ, ಎದ್ದೇಳಿ 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 ಎದ್ದೇಳಿ. ಇದರಿಂದೆಲ್ಲ ಏನು ಲಾಭ ಇಲ್ಲ. ನಮ್ ಗುರುಗಳು ಎದ್ದೇಳೋ ಹಾಗೆ ಕಾಣಿಸ್ತಾನೆ ಇಲ್ಲ. ನೀನು ನೀರ್ ತಗೊಂಬ. ತಗೊಂಡ್ ಬಂದೆ ನೋಡು ನೀರನ್ನ. ಎದ್ದೇಳಿ ಗುರುಗಳೇ. ಆಹಾ, ಏನಿದು ಪ್ರಿಯೆ, ನನ್ನ ಜೊತೆ ಜಲಕ್ರೀಡೆ ಆಡೋ ಮನಸ್ಸಾಗಿದ್ಯಾ ನಿನಗೆ? ಇದು ಕೆಲಸ ಮಾಡುತ್ತೆ. ಎದ್ದೇಳಿ ಗುರುಗಳೇ, ಎದ್ದೇಳಿ. ಗುರುಗಳೇ ಎದ್ದೇಳಿ. ಶಾಪ ಕೊಟ್ಬಿಡ್ತಾರೆ. ಗುರುಮಾತೆ, ಇವರು ಗುರುಗಳಾಗಿಲ್ಲ, ಕರಡಿನ. ಇವರು ಗಾಢವಾದ ನಿದ್ರೆಗೆ ಹೋಗ್ಬಿಟ್ಟಿದ್ದಾರೆ, ಎದ್ದೇಳ್ತಾನೆ ಇಲ್ಲ. ಮಣಿ, ಈಗಲಂತೂ ಒಂದೇ ಉಪಾಯ ಉಳ್ಕೊಂಡಿರೋದು. ಇವತ್ತು ನಾವು ಕೃಷ್ಣದೇವರಾಯ ಘೋಷಣೆ ಮಾಡ್ತೀವಿ. ರಾಜಪುರೋಹಿತ ಸ್ಥಾನವನ್ನ ಮಹಾಪಂಡಿತ ತಾತಾಚಾರ್ಯರಿಂದ ಕಿತ್ಕೊತಾ ಇದ್ದೀವಿ. ಮತ್ತೆ ಈ ಪದವಿಯನ್ನ ಪಂಡಿತ ರಾಮಕೃಷ್ಣನು ಕೊಡ್ತಾ ಇದ್ದೀವಿ. ಇಲ್ಲ ಮಹಾರಾಜ್ರೆ, ಅದ್ ಹೇಗೆ ಸಾಧ್ಯ ಆಗುತ್ತೆ ಮಹಾರಾಜ್ರೆ? ನೀವು ನನ್ನಿಂದ ಈ ಪದವಿಯನ್ನ ಕಿತ್ಕೊಳಕ್ ಆಗುದಿಲ್ಲ ಮಹಾರಾಜ್ರೆ. ಇದು ಅನ್ಯಾಯ ಮಹಾರಾಜ್ರೆ. ಎದ್ಬಿಟ್ರು. ನಾನ್ ನಮ್ಮನೇಲೇ ಇದ್ದೀನಿ. ಎದ್ಬಿಟ್ರು. ಬಾರೋ ಇಲ್ಲಿ. ಹೇಳಿ ಗುರುಗಳೇ. ನಿಮಗೆ ನನ್ನನ್ನ ನಿದ್ರೆಯಿಂದ ಎಬ್ಸೋದಕ್ಕೆ ಬೇರೆ ಉಪಾಯ ಸಿಗ್ಲೇ ಇಲ್ವಾ ನಿಮಗೆ? ನನಗೆ ಹೃದಯಾಘಾತನೇ ಆಗ್ತಿತ್ತಲ್ರೋ. ಮಹಾರಾಜರು ನಿಮ್ಮನ್ನ ಈಗಲೇ ರಾಜ್ಯಸಭೆಗೆ ಬರೋದಿಕ್ಕೆ ಹೇಳಿದ್ದಾರೆ. ಅರ್ಧ ರಾತ್ರಿಲಿ ರಾಜ್ಯಸಭೆಗೆ ಯಾಕಪ್ಪ? ಈಗ್ಲೇ. ಅಯ್ಯೋ ದೇವ್ರೇ, ಮಲ್ಗೋದಕ್ ಬಿಡು ಪ್ರಿಯೆ, ಏನ್ ಮಾಡ್ತಿದ್ಯಾ? ಓ, ಯಾರ್ ನನ್ನನ್ನು ನಿದ್ರೆಯಿಂದ ಏಳಿಸ್ತಿರೋದು? ವಿಶ್ರಾಂತಿ ಮಾಡಕ್ ಬಿಡಿ. ಯಾರನ್ನ ಪ್ರಿಯೆ ಅಂತ ಇದ್ಯಾ? ನಿನಗೆ ಹೇಳ್ತಿರೋದು. ನಿನ್ನನ್ ಬಿಟ್ಟು ಬೇರೆ ಯಾರಿಗೆ ಹೇಳಿ? ಅಂದ್ರೆ ನೆನ್ಪಿದ್ಯಾ ಇವತ್ತೇನು ಅನ್ನೋದು? ಏನು? ಕನ್ಸು ನೀನೇ ಕಾಣ್ತಾ ಇದ್ದಿದ್ದು, ಪ್ರಿಯೆ ಅಂತಾನು ನೀನೇ ಹೇಳಿದ್ದು. ಅಂದ್ರೆ ಇವತ್ತೇನು ಅನ್ನೋದು ನೆನ್ಪಿರ್ಲೇಬೇಕಲ್ವಾ? ತುಂಬಾ ಬುದ್ಧಿವಂತೆ ನೀನು. ನಿನಗದ್ರ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ನನ್ನ ಹತ್ರ ಕೇಳ್ತಾ ಇದೀಯಾ ಅಲ್ವಾ? ಇವತ್ತೇನು ಅನ್ನೋದು ನನಗೆ ಗೊತ್ತಿದೆ. ಇವತ್ತಿಗೆ ನಮ್ಮ ಮದ್ವೆ ಆಗಿ 6 ತಿಂಗಳಾಯ್ತು. ಆದ್ರೆ ನನಗೆ ಇದು ಕೂಡ ನೆನಪಿಲ್ವೇ ಇಲ್ಲ ಅಲ್ವಾ? 6 ತಿಂಗಳಾಯ್ತಾ? ಇದ್ರಲ್ಲೇನು ಹೊಸದಿದೆ? ಇವತ್ತಿಗೆ ನಮ್ಮ ಮದ್ವೆ ಆಗಿ 6 ಮಾಸಗಳು ಕಳೆದಿದ್ದಾವೆ. ಅಂದ್ರೆ ಅರ್ಧ ವರ್ಷ ಆಯ್ತು ತಾನೆ? ಒಳ್ಳೆ ಮಾತು. ನನಗ್ ಮಲ್ಕೊಳ್ಳ? ನೀನು ಮಲ್ಕೋ. ನಾನು ನಿನಗೋಸ್ಕರ ಏನೇನೋ ತಿನ್ನಕ್ಕೆ ಅಂತ. ಅಯ್ಯೋ, ನಿನಗೆ ನಿದ್ದೆನೇ ಬಂದ್ಬಿಡ್ತಾ? ನಿನಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ. ಈ ಸ್ತ್ರೀಯರೆಲ್ಲ ಹೀಗೆ ಯೋಚಿಸ್ತಾ ಇರ್ತಾರೆ. ಅರ್ಧ ರಾತ್ರಿ ಲೇಪ್ಸಿ ಕೇಳ್ತಾರೆ ನನ್ನನ್ ಪ್ರೀತಿ ಮಾಡ್ತಿರೋ ಇಲ್ವೋ ಅಂತ. ಈ ಸ್ತ್ರೀಯರಿಗೆ ಮತ್ತೆ ಈ ಅರ್ಧ ರಾತ್ರಿಗೆ ಏನೋ ರಹಸ್ಯವಾದ ಸಂಬಂಧ ಇದೆ ಅನ್ಸುತ್ತೆ. ಏನ್ ಬಡಬಡಾಯಿಸ್ತಾ ಇರೋದು? ನನ್ನ ಪ್ರೀತಿಯ ಧರ್ಮಪತ್ನಿ ಶಾರದನಿಗೆ ನಮ್ಮ ವಿವಾಹದ ಅರ್ಧ ವರ್ಷಕ್ಕೆ ಹಾರ್ದಿಕ ಅಭಿನಂದನೆಗಳು. ಆದ್ರೆ ಇದನ್ನೆಲ್ಲ ಮಾಡೋದಕ್ಕೆ ಏನ್ ಅವಶ್ಯಕತೆ ಇತ್ತು? ಕೇವಲ ಮೃಷ್ಟಾನ್ನ ಮಾಡಿದ್ರೆ ಸಾಕಾಗ್ತಿತ್ತು. ಕೈ ತೆಗಿ, ಅಮ್ಮ ಎದ್ಬಿಡ್ತಾರೆ. ಅವ್ರು ಹೇಳೋದಿಲ್ಲ. ಬಿಡು, ಗುಂಡಪ್ಪ ಎದ್ಬಿಡ್ತಾನೆ. ಅವನು ಹೇಳೋದಿಲ್ಲ. ಈ ಶಬ್ದ ಕೇಳಿಸ್ಕೊಂಡು ನನ್ನಿಂದ ದೂರ ಆಗೋದಕ್ಕೆ ಆಗೋದಿಲ್ಲ. ಎತ್ಕೋ. ಏನನ್ನ? ನಿನ್ ಶರೀರನ ಎತ್ಕೊಂಡು ಹೋಗಿ ಬಾಗ್ಲ ತೆಗಿ. ಅಯ್ಯೋ ಅಮ್ಮ, ಏನಾಯ್ತು? ಅಮ್ಮ,
ಅರ್ಧ ರಾತ್ರಿ ಆಗೋಗಿದೆ, ಮಲ್ಕೋ. ದರ್ಬಾರಿಂದ ಯಾರನ್ನೋ ಕಳ್ಸಿದ್ದಾರೆ, ಇವಾಗ್ಲೇ ಹೋಗ್ಬೇಕಂತೆ. ಈಗ್ಲಾ? ಈ ಅರ್ಧ ರಾತ್ರಿ ಸಮಯದಲ್ಲಿ ಅದೆಂತ ಸಮಸ್ಯೆ ಬಂದಿದೆ? ಮಂತ್ರಿಗಳೇ, ಯಾಕೆ ನೀವು ಕಣ್ಣನ್ನ ಮಿಟುಕ್ಸ್ತಾ ಇದ್ದೀರಾ? ಏನ್ ಹೇಳಿ ಪಂಡಿತ ರಾಮಕೃಷ್ಣ, ನಾನು ಸರಿಯಾಗಿ ನಿದ್ರೆ ಮಾಡದೆ ಹೋದ್ರೆ ಆಗ ನನ್ನ ಕಣ್ಣುಗಳು ಹೀಗೆ ಮಿಟಕ್ಸ್ತಾನೆ ಇರ್ತವೆ. ಅಯ್ಯೋ, ಗುರುಗಳೇ, ಗುರುಗಳೇ, ಎದ್ದೇಳಿ. ನಿಧಾನ ನಿಧಾನ. ಮಹಾರಾಜರ ಏನಾಯ್ತು? ಇದಕ್ಕಿದ್ದಾಗೆ ಅಂತ ಸಮಸ್ಯೆ ಏನ್ ಬಂದಿದೆ? ಅವರು ಬೆಳಗ್ಗೆ ಆಗೋವರೆಗೂ ಕಾಯಕ್ ಆಗದೆ ಇರೋ. ಮಹಾರಾಜ್ ಕೃಷ್ಣದೇವರಾಯರಿಗೆ ಮಹಾರಾಜ್ ಕೃಷ್ಣದೇವರಾಯರಿಗೆ ಮಹಾರಾಜ್ ಕೃಷ್ಣದೇವರಾಯರಿಗೆ ಮಹಾರಾಜ್ ಕೃಷ್ಣದೇವರಾಯರಿಗೆ ಮಹಾರಾಜ್ ಕೃಷ್ಣದೇವರಾಯರಿಗೆ. ಮಹಾರಾಜರೇ, ಕ್ಷಮಿಸಿ ನಮ್ಮನ್ನ. ಅಂತ ಯಾವ ಗಂಭೀರ ಸಮಸ್ಯೆ ಎದುರಾಗಿದೆ ಮಹಾರಾಜ ಶ್ರೀ ಕೃಷ್ಣದೇವರಾಯರಿಗೆ ಇಂಥ ಸಮಯದಲ್ಲಿ? ಅಂದ್ರೆ ನನ್ನ ತಾತ್ಪರ್ಯ, ಈ ಮಧ್ಯರಾತ್ರಿಯಲ್ಲಿ ದರ್ಬಾರ್ನಲ್ಲಿ ಉಪಸ್ಥಿತರಾಗೋದಕ್ಕೆ ಆದೇಶವನ್ನ ಕೊಟ್ಟದ್ದು. ಗುರುಗಳೇ, ಅತ್ಯಂತ ಗಂಭೀರ ಸಮಸ್ಯೆಯು, ಘೋರ ಸಮಸ್ಯೆಯು, ಘೋರವಾದ್ದು. ಅಂಥದ್ದೇನು ಸಮಸ್ಯೆ ಮಹಾಪ್ರಭು? ದಯವಿಟ್ಟು ಹೇಳ್ತೀರಾ? ಸಮಸ್ಯೆ ಇದೆ. ಏನೆಂದರೆ, ಇಂದು ನಾವೊಂದು ಸ್ವಪ್ನ ಕಂಡೆವು. ಹಾಗೂ ಸ್ವಪ್ನದಲ್ಲಿ ನಮ್ಮ ಮುಂದೆ ಒಂದು ಪ್ರಶ್ನೆ ಉತ್ಪನ್ನವಾಗಿದೆ. ಆ ಪ್ರಶ್ನೆ ಏನೆಂದರೆ, ಈ ಪ್ರೀತಿ ಅಂದರ ಅರ್ಥವೇನು? ನಮಗೆ ಈ ಪ್ರಶ್ನೆಯ ಉತ್ತರ ಬೇಕು. ಈ ಸಮಯ, ಅದು ಮಧ್ಯರಾತ್ರಿಲಿ ಪ್ರೀತಿ ಬಗ್ಗೆ ಗೊತ್ತಾಗ್ಬೇಕಾ ಇವ್ರಿಗೆ? ರಾಮ, ಇವ್ರಿಗೆ ಹೇಳು ಅವ್ರ ಪತ್ನಿ ಕಕ್ಷೆಗೆ ಹೋಗೋದಕ್ಕೆ. ಪ್ರೀತಿಯ ಭಾಷೆ ಪರಿಭಾಷೆ ಏನು ಅಂತ ಎಲ್ಲ ಅಲ್ಲೇ ಅರ್ಥ ಆಗತ್ತೆ ಅವ್ರಿಗೆ. ಸುಮ್ಮನೆ ಇರೋ. ಪಂಡಿತ ರಾಮಕೃಷ್ಣ, ಏನಾದರೂ ಹೇಳಿದಿರಾ? ಇಲ್ಲ ಇಲ್ಲ ಮಹಾಪ್ರಭು, ಏನೂ ಹೇಳಲಿಲ್ಲ. ಮಹಾರಾಜ್ರೆ, ಪ್ರೀತಿಯ ಅರ್ಥದ ಬಗ್ಗೆ ನೀವು ಪ್ರಾತಃ ಕಾಲದಲ್ಲೇ ತಿಳ್ಕೋಬಹುದಾಗಿತ್ತಲ್ವಾ? ಇಲ್ಲ ಮಂತ್ರಿಗಳೇ, ನಮಗೆ ನಮ್ಮ ಪ್ರಶ್ನೆಯ ಉತ್ತರ ಈಗಲೇ, ಈ ಕ್ಷಣವೇ ಬೇಕು. ಏಕೆಂದರೆ ಈ ಪ್ರಶ್ನೆಯು ನಮ್ಮನ್ನು ವಿಚಲಿತ ಮಾಡಿದೆ. ನಾವು ವಿಚಲಿತರಾದರೆ ನಮ್ಮ ನಿದ್ದೆ ಹಾಳಾಗುತ್ತದೆ, ನಮಗೆ ನಿದ್ದೆ ಬರುವುದಿಲ್ಲ. ಆದ್ರೆ ಮಹಾರಾಜರೇ, ಅದು ನೀವು... ಗುರುಗಳೇ, ನೀವೆಲ್ಲರೂ ನಮ್ಮ ವಿದ್ವಾನ್ ಸಭಾಸದರು. ಈ ಪ್ರಶ್ನೆಯ ಉತ್ತರ ನೀಡಿ ನಮಗೆ. ಈ ಪ್ರೀತಿ ಅಂದರೇನು? ಈ ಪ್ರಶ್ನೆಗೆ ನಮಗೆ ಉತ್ತರ ಸಿಗುವವರೆಗೂ ನಾವು ವಿಚಲಿತರಾಗಿರುತ್ತೇವೆ. ನಮ್ಮ ನಿದ್ದೆ ಮಾಯವಾಗುತ್ತದೆ. ಹಾಗೂ ನಾವು ನಿದ್ದೆ ಮಾಡಲಿಲ್ಲವೆಂದರೆ ನೀವೆಲ್ಲರೂ ಹೇಗೆ ನಿದ್ದೆ ಮಾಡುತ್ತೀರಿ? ಸರಿಯಾಗಿ ಹೇಳಿದ್ರಿ ಮಹಾರಾಜರೇ. ಮಂತ್ರಿಗಳೇ, ನೀವು ಹೇಳಿ, ನಮ್ಮ ಈ ಪ್ರಶ್ನೆಗೆ ಉತ್ತರ ನಿಮಗೇನನಿಸುತ್ತದೆ? ಮಹಾರಾಜ್ರೆ, ನಾನು ಪ್ರೀತಿ ಬಗ್ಗೆ ಈ ವಯಸ್ಸಿನಲ್ಲಿ... ಮಹಾರಾಜ್ರೆ, ಪ್ರೀತಿ ಬಗ್ಗೆ ನಾನು ಏನಂತ ಹೇಳೋದಿಕ್ಕಾಗತ್ತೆ? ಪ್ರೀತಿ ಏನು ಅಂದ್ರೆ, ಮಧ್ಯರಾತ್ರಿ ಆದ್ರೂ ವಿಶ್ರಾಂತಿ ಮಾಡೋಕೆ ಬಿಡಲ್ಲ. ಅರ್ಧ ರಾತ್ರಿನೇ ನಿದ್ರೆಯಿಂದ ಏಳಿಸ್ತಾರೆ, ಮತ್ತೆ ನಮ್ಮನ್ನೆಲ್ಲ ಈ ದರ್ಬಾರಿಗೆ ಕರ್ಕೊಂಡ್ಬರ್ತಾರೆ. ಪಂಡಿತ್ ರಾಮಕೃಷ್ಣ, ನೀವೇನಾದರೂ ಹೇಳಿದಿರಾ? ಅದು ನಮಗೆ ಉತ್ತರ ಬೇಕು, ಸರಿಯಾದ ಉತ್ತರ ಬೇಕು ಈ ಪ್ರಶ್ನೆಗೆ. ಹೇಳಿ. ಗುರುಗಳೇ, ನೀವಂತೂ ಪ್ರೇಮ ಪ್ರಸಂಗದಲ್ಲಿ ಅತಿ ಪಾರಂಗತ ಮತ್ತು ನಿಪುಣರಲ್ವಾ? ಹೌದು, ಆದ್ರೆ ನಿಮ್ಗಿಂತ ಚೆನ್ನಾಗಿ ಮತ್ತೆ ಸೂಕ್ಷ್ಮದಿಂದ ಈ ಪ್ರಶ್ನೆಗೆ ಉತ್ತರನ ಯಾರು ಕೊಡಕ್ಕಾಗತ್ತೆ? ಮಹಾರಾಜರೇ, ಪ್ರೀತಿ ಅನ್ನೋದು ಒಂದು ಪ್ರಸಂಗ. ಜೀವನಕ್ಕೆ ಅದು ಅತ್ಯಂತ ಅವಶ್ಯಕತೆ ಇದೆ. ಪ್ರೀತಿ ಇಲ್ಲದೆ ಜೀವನ ಅಪೂರ್ಣ ಅನಿಸುತ್ತೆ. ಸತ್ಯವಾದ ಮಾತು ಹೇಳಿದಿರಿ ಗುರುಗಳೇ. ಪ್ರೀತಿ ಎಂದರೆ ಆ ಪ್ರಸಂಗವು, ಅದರ ವಿನಃ ಜೀವನವು ಅಪೂರ್ಣವು. ಆದರೂ ಪ್ರಶ್ನೆ ಅಂತೂ ಹಾಗೇ ಇದೆ ಗುರುಗಳೇ. ಈ ಶಬ್ದ ಪ್ರೀತಿ, ಇದರ ಅರ್ಥವೇನು? ಇದರ ಪರಿಭಾಷೆ ಏನು?
ಮಹಾರಾಜ ಅದು ಅದೇನಾಗುತ್ತೆ ಅಂದ್ರೆ ಅದು ಇದು ಈ ಪ್ರೀತಿ. ಅಯ್ಯೋ ಹೇಗೆ ಹೇಳೋದು? ಏನ್ ಹೇಳಿ ಮಹಾರಾಜ ನಾನು? ಮಹಾರಾಜರೇ, ಬಿಸಿ ಬಿಸಿ ಪೂರಿಗಳು, ಹಲ್ವಾ ಮತ್ತೆ ಜಿಲೇಬಿಯನ್ನು ತಿನ್ನುವಾಗ ಮನದಲ್ಲಿ ಒಂದು ಭಾವನೆ ಉತ್ಪತ್ತಿ ಆಗುತ್ತಲ್ಲ, ಅದನ್ನೇ ಪ್ರೀತಿ ಅಂತ ಹೇಳ್ತಾರೆ. ಮಹಾರಾಜರೇ, ಎಳ್ನೀರನ್ನ ಕದ್ಕೊಂಡು ಕುಡಿಯುವಾಗ ಸಿಗೋ ಆನಂದ ಇದೆಯಲ್ಲ, ಅದನ್ನೇ ನಿಜವಾದ ಪ್ರೀತಿ ಅಂತ ಹೇಳ್ತಾರೆ. ಗುರುಗಳೇ, ಶಾಂತರಾಗಿಸಿ ಅವರನ್ನು. ಇದು ಗಂಭೀರ ವಿಷಯವು, ಶಾಂತರಾಗಿಸಿ ಅವರನ್ನು. ಕ್ಷಮಿಸಿ ಕ್ಷಮಿಸಿ ಮಹಾರಾಜರೇ, ಕ್ಷಮಿಸಿ. ಏ ಮೂರ್ಖರ, ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಳಿ. ಬಾಯಿ ಮುಚ್ಕೊಂಡಿರಿ, ಇಲ್ಲಾಂದ್ರೆ ಈಚೆ ಕಳಿಸ್ಬಿಡ್ತೀನಿ. ಕ್ಷಮಿಸಿ ಮಹಾಪ್ರಭು. ಹೇಳ್ಬೇಕಂದ್ರೆ ನಿಮ್ಮ ಪ್ರಶ್ನೆ ಎಷ್ಟು ಸರಳವಾಗಿದೆಯೋ ಅದರ ಉತ್ತರ ಅಷ್ಟೇ ಕಷ್ಟವಾಗಿದೆ. ಸತ್ಯ ಹೇಳಿದಿರಿ ಪಂಡಿತ ರಾಮಕೃಷ್ಣ, ಕಷ್ಟವಿದೆ. ಆದರೆ ನಮಗೆ ವಿಶ್ವಾಸವಿದೆ, ನೀವು ಪಂಡಿತ ರಾಮಕೃಷ್ಣ ನಮ್ಮ ಈ ಪ್ರಶ್ನೆಯ ಸರಿಯಾದ ಉತ್ತರ ನೀಡುತ್ತೀರಿ ಎಂದು. ಈಗ ನೀವು ಹೇಳಿ, ಈ ಪ್ರೀತಿ ಎಂದರೇನು? ಮಹಾಪ್ರಭು, ನಿಮ್ಮ ಪ್ರಶ್ನೆಗೆ ಉತ್ತರನ ಈಗಿಂದೀಗ್ಲೇ ಕೊಡೋದು ಅಸಂಭವ. ದಯವಿಟ್ಟು ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಮಹಾರಾಜರೇ, ಈಗ ನಾವೇನ್ ಮಾಡೋಣ? ಮಂತ್ರಿಗಳೇ, ರಾಜ್ಯದ ಮೂಲೆ ಮೂಲೆಯಲ್ಲಿ ವಾರ್ತೆಯನ್ನು ಹೊರಡಿಸಿ, ಪಕ್ಕದ ರಾಜ್ಯದಲ್ಲೂ ಘೋಷಣೆ ಮಾಡಿಸಿ, ನಮ್ಮ ಈ ಪ್ರಶ್ನೆಗೆ ಯಾರಾದರೂ ಉಚಿತವಾದ ಉತ್ತರ ನೀಡಿದರೆ ಅದರಿಂದ ನಾವು ಸಂತುಷ್ಟರಾಗುತ್ತೇವೆ. ನಾವು ಆ ವ್ಯಕ್ತಿಗೆ ಒಳ್ಳೆಯ ಪುರಸ್ಕಾರವನ್ನು ನೀಡುತ್ತೇವೆ. ಸರಿ ಮಹಾರಾಜರೇ, ಪ್ರಾತಃ ಕಾಲದಲ್ಲಿ ಭೇಟಿಯಾಗೋಣ. ಶುಭರಾತ್ರಿ. ಕೇಳಿ ಕೇಳಿ ಕೇಳಿ, ವಿಜಯನಗರದ ಸಮಸ್ತ ವಾಸಿಗಳೇ ಗಮನ ಕೊಟ್ಟು ಕೇಳಿ. ಮಹಾರಾಜರು ಪ್ರಶ್ನೆಯನ್ನ ಮಾಡಿದ್ದಾರೆ, ಪ್ರೀತಿ ಎಂದರೆ ಏನು ಅಂತ. ಯಾರು ಮಹಾರಾಜರಿಗೆ ಇದರ ಸರಿ ಉತ್ತರವನ್ನು ಹೇಳುತ್ತಾರೋ ಅದರಿಂದಾಗಿ ಮಹಾರಾಜರಿಗೆ ಸಂತೋಷವಾಗುತ್ತೆ. ಆಗ ಅವರಿಗೆ ಮಹಾರಾಜರು ಉಡುಗೊರೆ ನೀಡುತ್ತಾರೆ. ಕೇಳಿ ಕೇಳಿ ಕೇಳಿ. ಪ್ರೀತಿ ಅಂದ್ರೇನು? ಗೊತ್ತಿಲ್ಲ, ನಾನಂತೂ ಯಾವತ್ತು ಮಾಡೇ ಇಲ್ಲ. ಏನ್ರಿ ಕೇಳಿ, ನಿಮ್ಗೆ ಪ್ರೀತಿ ಅರ್ಥ ಏನಂತ ಗೊತ್ತಾ? ಅಯ್ಯೋ ದೇವ್ರೆ, ಇವಾಗ ಏನ್ ಹೇಳಿ? ಯಾವಾಗ ನಿನ್ನ ಮದುವೆ ಆದ್ನೋ ನಾನ್ ಪ್ರೀತಿ ಅಂದ್ರೆ ಏನು ಅಂತಾನೆ ಮರ್ತ್ಬಿಟ್ಟಿದ್ದೀನಿ. ಹೇ ಈಶ್ವರ, ಇವತ್ ಪ್ರೀತಿ ಅರ್ಥ ಏನು ಅಂತ ಗೊತ್ತಿದ್ರೆ ನಮಗೂ ಒಳ್ಳೆ ಉಡುಗೊರೆ ಸಿಕ್ಕಿರೋದಲ್ವಾ? ಪ್ರೀತಿ ನಮ್ಮ ಕುದುರೆ ಹೆಸರು ಮಹಾರಾಜರೇ. ನೀವು ಹೋಗಬಹುದು. ಮಹಾರಾಜರೇ, ಮಕ್ಕಳನ್ನ ಪ್ರೀತಿ ಮಾಡೋದೇ ಪ್ರೀತಿ ಅರ್ಥ. ತಮ್ಮ ತಂದೆ ತಾಯಿ ಮತ್ತು ಹೆಂಡತಿನ ಪ್ರೀತಿ ಮಾಡೋದು. ಮಾನ್ಯರೇ, ದಯವಿಟ್ಟು ನೀವು ಆಚೆ ಹೋಗಿ. ಪ್ರೀತಿಯಲ್ಲಿ ಅರ್ಥನೇ ಇಲ್ಲ ಮಹಾರಾಜ್ರೆ. ಜೀವನದಲ್ಲಿ ಕಷ್ಟ ನೋವು ಬರೋದು ಪ್ರೀತಿಯಿಂದಾನೆ. ನೀವು ಈಗಲೇ ಹೋಗ್ಬಿಡಿ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಯಾರೂ ಇಲ್ಲವೇ ನಮ್ಮ ಪ್ರಶ್ನೆಗೆ ಉತ್ತರ ನೀಡಿ ನಮ್ಮನ್ನು ಸಂತುಷ್ಟಪಡಿಸುವವರು? ಯಾರೂ ಇಲ್ಲವೇ? ಇದಕ್ಕೋತ್ತರ ನಾನ್ ಕೊಡಬಲ್ಲೆ ಮಹಾರಾಜ್ರೆ. ಗುರುಗಳೇ, ನಿಮ್ಮ ಬಾಯನ್ನು ಮುಚ್ಕೊಳ್ಳಿ. ಇಲ್ದಿದ್ರೆ ನಿಮ್ ಬಾಯಿ ಒಳಗಡೆ ನೋಣ ಹೋಗ್ಬಿಡುತ್ತೆ. ಮುಚ್ಕೊಳ್ಳಿ ಬಾಯಿನ. ಅದೇನಂದ್ರೆ ನಾನು ಅವಲೋಕನ ಮಾಡ್ತಾ ಇದ್ದೆ, ಅದು ಈಕೆ ಯಾರು ಅಂತ.
ನನಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ನಮಗಿರೋ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಬಿಡ್ತು. ನಮಸ್ಕಾರ ಮಹಾರಾಜ. ಈ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ದೇವಿ, ನಾವು ನಿಮ್ಮ ಉತ್ತರಕ್ಕೆ ನಿರೀಕ್ಷೆ ಮಾಡುತ್ತಿದ್ದೇವೆ. ಸರಿ ಮಹಾರಾಜ. ಪ್ರೀತಿ ಅಂದರೆ ಒಬ್ಬ ವ್ಯಕ್ತಿಗೆ ಒಂದೇ ಸಮಯ ನವರಸ ಭಾವನೆಗಳನ್ನ ಅನುಭವಿಸ ಹಾಗೆ ಮಾಡುತ್ತೆ. ಅದು ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯಾನಕ, ಬೀಭತ್ಸ, ಶಾಂತ ಮತ್ತೆ ಅದ್ಭುತ ರಸ. ಈ ಎಲ್ಲ ನವರಸಗಳು ಸೇರಿದಾಗ ಪ್ರೀತಿ ಅಂತಾರೆ. ಇಬ್ಬರು ವ್ಯಕ್ತಿಗಳು ಒಬ್ರನ್ನ ಒಬ್ರು ಪ್ರೀತಿಸಿದಾಗ ಈ ನವರಸಗಳ ಭಾವನೆಗಳು ಅನುಭವ ಆದಾಗ ಆಗ ಅವರಿಬ್ರು ಒಟ್ಟಿಗೆ ಇರ್ತಾರೆ. ಇದನ್ನೇ ಪ್ರೀತಿ ಅಂತಾರೆ ಮಹಾರಾಜ. ಕ್ರೋಧ, ಜಗಳ, ದುಃಖ ಇದೆಲ್ಲ ಆದ್ರೂ ಕೂಡ ಯಾವಿಬ್ರು ವ್ಯಕ್ತಿಗಳು ಜೊತೆಯಲ್ಲೇ ಇರ್ತಾರೋ ಅದೇ ಪ್ರೀತಿ. ಅತ್ಯುತ್ತಮ, ಅದ್ಭುತ. ಕೊನೆಗೂ ನಮ್ಮ ಪ್ರಶ್ನೆಗೆ ನಮಗೆ ಉತ್ತರ ಸಿಕ್ಕಿತು. ಪ್ರಸನ್ನರಾದೆವು ನಾವು. ಆದರೆ ದೇವಿ, ನಾವು ಇದನ್ನು ತಿಳಿಯ ಬಯಸುತ್ತೇವೆ, ನೀವು ಯಾರು ಎಂದು. ನಿಮ್ಮ ಪರಿಚಯ ನೀಡಿ. ಮೋಹಿನಿ. ನನ್ನ ಹೆಸರು ಮೋಹಿನಿ. ಮೋಹಿನಿ? ಮೋಹಿನಿ? ನಾನು ದೂರ ದೇಶದಿಂದ ಬಂದಿದ್ದೀನಿ. ಮತ್ತೆ ನಿಮಗೆ ಒಂದು ಉಡುಗೊರೆ ತಗೊಂಬಂದಿದ್ದೀನಿ. ನೀವದನ್ನ ಸ್ವೀಕರಿಸ್ತೀರಾ ಅಂತ ಬಯಸ್ತೀನಿ. ಈ ಚಿತ್ರ ಪ್ರಖ್ಯಾತ ಕಲಾವಿದನಿಂದ ಬಿಡಿಸಲಾಗಿದೆ. ನೀವಿದನ್ನ ಸ್ವೀಕರಿಸ್ಬೇಕಂತ ಬಯಸ್ತಾ ಇದ್ದೀನಿ. ಈ ಚಿತ್ರ ಯಾವಾಗ್ಲೂ ನಿಮಗೆ ನನ್ನ ಬಗ್ಗೆ ನೆನಪುಗಳನ್ನ ಕೊಡ್ತಾ ಇರುತ್ತೆ. ಖಂಡಿತ ಮಾಡಿಸುತ್ತದೆ. ಮಹಾಮಂತ್ರಿಗಳೇ, ಮಹಾರಾಜರೇ, ದೇವಿ, ನಮಗೆ ಇನ್ನೊಂದು ಕುತೂಹಲವಿದೆ. ನಿಮಗೆ ನಮ್ಮ ಪ್ರಶ್ನೆಯ ಉತ್ತರ ಹೇಗೆ ಗೊತ್ತಾಯಿತು? ಯಾಕೆಂದ್ರೆ ನನಗೆಲ್ಲಾನು ಗೊತ್ತು. ನಾನು ಎಲ್ಲರಿಗಿಂತ ಬುದ್ಧಿವಂತೆ. ಸಮಸ್ತ ದಕ್ಷಿಣ ಭಾರತವನ್ನ ದಾಟಿ ನಾನು ನಿಮ್ಮ ಬಳಿ ಬಂದಿದ್ದೀನಿ. ದಕ್ಷಿಣ ಭಾರತದ ಪ್ರತಿ ರಾಜ್ಯದಲ್ಲೂ ನನ್ನ ಬುದ್ಧಿವಂತಿಕೆ ಬಗ್ಗೆ ಹೊಗಳ್ತಾ ಇದ್ದಾರೆ. ಈ ಇಡೀ ವಿಶ್ವದಲ್ಲಿ ಯಾವ ವ್ಯಕ್ತಿನೂ ಇಲ್ವೇ ಇಲ್ಲ ನನ್ನ ಬುದ್ಧಿವಂತಿಕೆಯನ್ನ ಸೋಲ್ಸೋದಿಕ್ಕೆ. ಇವಳ ವಿರುದ್ಧ ಗೆಲ್ಲಬೇಕು ಅಂತ ಯಾರು ಅನ್ಕೋತಾರೆ? ಗುರುಗಳೇ, ಏನಾದರೂ ಹೇಳಿದಿರಾ? ಹೇಳಿ ಮಹಾರಾಜ. ನಾನೇನು ಹೇಳಿದೆ? ನಾನೇನು ಹೇಳಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಆತರ ವಿಷಯ ಯಾವುದೂ ಇಲ್ಲ. ಇದ್ರೂ ನನಗ್ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಸವಾಲು ಮಹಾರಾಜ. ಈ ನಿಮ್ಮ ರಾಜ್ಯ ಸಭೆಯಲ್ಲಿ ಯಾರಾದ್ರೂ ನನ್ನ ಬುದ್ಧಿ ಶಕ್ತಿಯನ್ನು ಸೋಲ್ಸೋಕಿದ್ರೆ ನನ್ನ ಸವಾಲನ್ನು ಸ್ವೀಕರಿಸಬೇಕು.